ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ನನ್ನ ಹೆಸರು ಪ್ರಕೃತಿ. ನಾನು USA MS ಹೇಗೆ ಮಾಡೋದು ಅಂತ ಪ್ರತಿಯೊಂದು ಪ್ರೊಸೀಜರ್ ಬಗ್ಗೆಯೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇನ್ನು ಮುಂದೆನೂ ಮಾಡ್ತೀನಿ. ಅದು ಬಿಟ್ಟರೆ ನಾನು ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ. ಇವತ್ತಿನ ವಿಡಿಯೋ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ಆಲ್ಮೋಸ್ಟ್ ನಾನು 5 ಇಯರ್ಸಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ನ ಟ್ರೈ ಮಾಡ್ತೀನಿ. ನನಗೆ ಯಾವುದು ತುಂಬ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ ಅದನ್ನು ನಾನು ಶೇರ್ ಮಾಡ್ತೇನೆ. ಮುಂಚೆ ನಾನು ಸ್ವಲ್ಪ ಇಂಟ್ರೊಡಕ್ಷನ್ನ ಕೊಡ್ತೀನಿ. ಸೊ 2 ಇಯರ್ಸಿಂದ ನಾನು ಈ ಟೆಕ್ನಿಕ್ನ ಮಾಡ್ತಾ ಬರ್ತಾಯಿದ್ದೀನಿ. ಇದು ನಾನು ಎಲ್ಲೂ ನೋಡಿದ್ದಲ್ಲ, ನನಗೆ ನಾನೇ ಹಂಸಿ ಮಾಡ್ತಾ ಇರೋದು. ಆ್ಯಕ್ಚುಲಿ ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನಾಗುತ್ತೆ ಅಂದರೆ, ಇನಿಷಿಯಲಿ ನಾನು ದಿ ಸೀಕ್ರೆಟ್ ಬುಕ್ ಓದಿ ಶುರು ಮಾಡಿದ್ದು. ಅದಾದಮೇಲೆ ಸ್ವಲ್ಪ ಯೂಟ್ಯೂಬ್ ವೀಡಿಯೋಸು ಅಥವಾ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡುವಾಗ ಏನಾದರೂ ಬರುತ್ತಲ್ಲ, ಅದರಲ್ಲಿ ನನಗೆ ಯಾವುದು ಕನೆಕ್ಟ್ ಅನಿಸುತ್ತೆ ಅಲ್ಲ ಅದನ್ನೇ ಟ್ರೈ ಮಾಡ್ತಿದ್ದೆ. ಆದರೆ ಎಷ್ಟೊಂದು ನಾನೇ ನಂಗೆ ಗೊತ್ತಿಲ್ಲ, ಲೈಕ್ ಆ ಎನರ್ಜಿ ಅಲೈನ್ ಆಗಿ ಹೊಸದಾಗಿ ಏನಾದರೂ ಆಗ್ತಿರುತ್ತೆ. ಅದೇ ಥರ ಇದೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು. ನೀವು ನೋಡಿರ್ಬೋದೇನೋ, ಗೊತ್ತಿಲ್ಲ ನನಗೆ ವಿಡಿಯೋಸ್ ಅದ್ರ ಬಗ್ಗೆ ಇದೆಯೋ ಇಲ್ವೋ ಅಂತ, ಬಟ್ ನಾನೆಲ್ಲೂ ನೋಡಿಲ್ಲ. ಈ ಟೆಕ್ನಿಕಲ್ಲಿ ಏನಂತ ಅಂದರೆ, ಸೊ ನೀವೇನಾದ್ರು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ ಅಂದರೆ ನಾನು ಅದ್ರ ಬಗ್ಗೆ ವೀಡಿಯೋ ಹಾಕಿದ್ದೀನಿ. ಅದನ್ನು ನೋಡಿ ಈ ವಿಡಿಯೋನ ನೋಡಿ. ಬಿಕಾಸ್ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಅಷ್ಟೇ ನಮಗೆ ಇದು ವರ್ಕ್ ಆಗುತ್ತಾ ಹೆಂಗೆ ಏನು ಅಂತೆಲ್ಲ ಗೊತ್ತಾಗೋದು. ನಿಮಗೆ ಏನು ವಿಷಯ ಇರುತ್ತೆ ಅಲ್ಲ ಅದ್ರ ಬಗ್ಗೆ ಫಸ್ಟು ಕ್ಲಾರಿಟಿ ತೊಗೊಬೇಕು. ಕ್ಲಾರಿಟಿ ಒಂದು ಸಿಕ್ಕಿದ್ಮೇಲೆ ನೀವು ಅದನ್ನು ಪಾಸ್ವರ್ಡಾಗಿ ಸೆಟ್ ಮಾಡಬೇಕು. ಹೇಗೆ ಗೊತ್ತಾ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟು ನಿಮಗೆ ಮನಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ, ಮನಿ ಎಲ್ಲಿರುತ್ತೆ? ನಮ್ಮ ಬ್ಯಾಂಕಲ್ಲಿರುತ್ತೆ. ಇಲ್ಲ ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮ್ಮದು ಆನ್ಲೈನ್ ವೆಬ್ಸೈಟ್ಸ್ ಇದೆ ಅಂದರೆ ನಿಮಗೆ ಲಾಗಿನ್ ಪೇಜಸ್ ಇರುತ್ತೆ ಅಲ್ಲ, ಅದರಲ್ಲಿ ಕೂಡ ಯೂಸ್ ಮಾಡ್ಬೋದು. ಈಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಸಲ್ಲೂ ಲೈಕ್ ಆನ್ಲೈನ್ ಇದ್ದೇ ಇರುತ್ತೆ. ಸೊ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಲಾಗಿನ್ ಆಗುವಾಗ ಪಾಸ್ವರ್ಡ್ ಕೊಡಬೇಕಲ್ವಾ, ಆ ಪಾಸ್ವರ್ಡ್ನ ನೀವು ನಿಮ್ಗೆ ಎಷ್ಟು ಮನಿ ಬೇಕು, ಈಗ ನೀವು 10 lakhs ಅಥವಾ 1 lakh ಎಷ್ಟು ಮನಿ ಬೇಕು ಅದನ್ನು ಹಾಕ್ಬಿಟ್ಟು, ಅದಕ್ಕೆ ಬೇಕಂದರೆ ನೀವು ಯಾವ ಇಯರ್ ಅಷ್ಟರಲ್ಲಿ ನಿಮಗೆ ಬೇಕು, ಯಾವ ಮಂತಲ್ಲಿ ಬೇಕು, ಆಮೇಲೆ ಕ್ಯಾಪಿಟಲ್ ಮಾಡೋದು, ಸ್ಮಾಲ್ ಮಾಡೋದು, ಲೆಟರ್ಸ್ನ, ಅಥವಾ ನಿಮಗೇನಾದರೂ ಸ್ವಿಚ್ ಕೋಡ್ ಇಷ್ಟ ಇದ್ದರೆ ಅದನ್ನು ಪಾಸ್ವರ್ಡ್ ಆಗಿ ಇಟ್ಕೊಳ್ಳೋದು. ಹೆಂಗೆ ಇಷ್ಟ ಆಗುತ್ತೆ ಅಲ್ವಾ ಅದನ್ನು ಪಾಸ್ವರ್ಡ್ ಆಗಿ ಇಟ್ಕೊಳ್ಳೋದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಯಾವಾಗ ನೀವು ನಿಮ್ಮ ಅಕೌಂಟಿಗೆ ಲಾಗಿನ್ ಹಾಕ್ತೀರಾ ಆವಾಗ ನೀವು ಪಾಸ್ವರ್ಡ್ ಏನು ಹಾಕ್ತೀರಾ, ಲೈಕ್ 1 lakh _2025 ಅಂದರೆ 2025 ಅಷ್ಟೆಲ್ಲ ಆಗುತ್ತೆ ಅಂತ, ಆರೆಲ್ಸ್ ಮಂತ್ ಹಾಕ್ತೀರಾ ಅಂದ್ಕೊಳ್ಳಿ, ಅಥವಾ ಡೇಟ್ ಹಾಕ್ತೀರಾ ಅಂದ್ಕೊಳ್ಳಿ. ಆ್ಯಶ್ ಯೂಸ್ ಮಾಡ್ಬೋದು, ಯೂಸ್ ಮಾಡ್ಬೋದು, ಸ್ಟಾರ್ ಯೂಸ್ ಮಾಡ್ಬೋದು. ಅವ್ರು ಯಾವುದು ಲೈಕ್ ನಂಬರ್ಸ್ ಯೂಸ್ ಮಾಡ್ಬೋದು. ನಿಮ್ಗೇನಾದರೂ ಲಕ್ಕಿ ನಂಬರ್ಸ್ ಇದ್ದರೆ 777 ಥರನೂ ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವೇನಾದ್ರು ಕಾಲೇಜ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ, ಪ್ರತಿ ಕಾಲೇಜ್ಗೂ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮದು ಓನ್ ಅಕೌಂಟ್ ಓಪನ್ ಮಾಡಬೇಕಾ, ಅಲ್ಲಿ ಕೂಡ ನೀವು ನಿಮ್ಮದು ಇದೇ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ನಾನು ಈ ಒಂದು ಟೆಕ್ನಿಕ್ನ ತುಂಬ ಕಡೆ ಯೂಸ್ ಮಾಡಿದ್ದೀನಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಲ್ಲಿ ಯೂಸ್ ಮಾಡಿದ್ದಂತ ಅಂದ್ಬಿಟ್ಟು. ನಾನು ಇಂಡಿಯಾದಲ್ಲಿ ಇರುವಾಗ 1 year ಬ್ಯಾಕು ನನಗೆ MS ಮಾಡಬೇಕಂತ ಇಂಟ್ರೆಸ್ಟ್ ಇತ್ತಲ್ಲ, ಆಗ ಎಷ್ಟೊಂದು ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅಲ್ಲ, ಆಗ ತುಂಬ ಫ್ರಸ್ಟ್ರೇಷನ್ ಆಗ್ತಿತ್ತು. ಪ್ರತಿ ಸರಿ ನಾನು ಒಂದು ಕಾಲೇಜಲ್ಲಿ ಅಕೌಂಟ್ ಓಪನ್ ಮಾಡುವಾಗ ನಾನೇನು ಮಾಡ್ತಾಯಿದ್ದೆ, ನಾನು ಯಾವ ಇಂಟೇಕಿಗೆ ಹೋಗ್ತೀನಿ ಅದನ್ನು, ಆಮೇಲೆ ಇಯರು, ಆಮೇಲೆ ಆ ಥರ ನನಗೇನೇನಿದೆ ಅದನ್ನು ಪಾಸ್ವರ್ಡ್ ಸೆಟ್ ಮಾಡ್ಕೊತಾ ಇದ್ದೆ. ಈವನ್ ಕಂಟ್ರಿ ಹೆಸ್ರು ಕೂಡ ಸ್ಪೆಸಿಫೈ ಮಾಡಿದೆ ನಾನು ಅದರಲ್ಲಿ. ನಾನು ಆಗಲೇ ಹೇಳ್ದೆ ಅಲ್ಲ ಬ್ಯಾಂಕಿಗೆ ಹೇಗೆ ಕೊಡ್ಬೋದು ಅಂತ, ಅದೇ ಥರನೇ ಇಲ್ಲಿಗೂ ಕೂಡ ಯೂಸ್ ಮಾಡ್ಕೊಬೋದು. ಇಯರ್ನ ಮೆನ್ಷನ್ ಮಾಡ್ಬೋದು, ಅಥವಾ ಯಾವ ಇಂಟೇಕು, ಯಾವ ಸೆಮಿಸ್ಟರು, ಯಾವ ಕಾಲೇಜ್ನ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ನೀವು ಅದೇ ಥರ ಪಾಸ್ವರ್ಡ್ ಇಟ್ಕೊಂಡು. ಯಾವಾಗ ನೀವು ನಿಮ್ಮ ಪಾಸ್ವರ್ಡ್ನ ಒಂದು ಇದಕ್ಕೆ ಕೊಡ್ತೀರಲ್ಲ, ಅದು ಲಾಗಿನ್ ಆದಾಗ ನಿಮ್ಗೆ ಅನಿಸುತ್ತೆ, ಇದು ನನಗೆ ನನ್ನ ಡ್ರೀಮ್ ಏನಿದೆ ಆ ಡ್ರೀಮಿಗೆ, ಸಪೋಸ್ ಮನಿ ಇರ್ಬೋದು, ಜಾಬ್ ಇರ್ಬೋದು, ಅದಕ್ಕೆ ಇದು ಒಂದು ಡೋರ್ನ, ನಿಮ್ಮ ಡ್ರೀಮ್ ಡೋರ್ನ ಓಪನ್ ಮಾಡಿದೆ, ನೀವು ಆಲ್ರೆಡಿ ಎಂಟರ್ ಆಗಿದ್ದೀರಾ ಅನ್ನೋ ಥರ ಒಂದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೂ ಕೂಡ ಮೆಸೇಜ್ನ ಕಳಿಸುತ್ತೆ. ಆ್ಯಂಡ್ ಇವೆನ್ಚುಲಿ ಯು ಬಿಲೀವ್ ದಟ್ ಇಟ್ಸ್ ಆಲ್ರೆಡಿ ಹ್ಯಾಪ್ನಿಂಗ್ ಇನ್ ಯುವರ್ ಲೈಫ್ ಅನ್ನೋ ಥರ. ಆ್ಯಕ್ಚುಲಿ ಇದು 100% ವರ್ಕ್ ಆಗುತ್ತೆ. ನೀವು ನಂಬಿಕೆ ಇಡಬೇಕು ಆ್ಯಂಡ್ ಆಲ್ಸೋ ಕ್ಲಾರಿಟಿ ಇರಬೇಕು. ಆಮೇಲೆ ಎಷ್ಟು ಸರಿ ನೀವು ಅದನ್ನು ಹಾಕ್ತಾ ಹೋಗ್ತೀರಾ, ನಿಮ್ಗೆ ಅಷ್ಟು ಸರಿ ಅದ್ರ ಬಗ್ಗೆ ಪಾಸಿಟಿವ್ ಫೀಲ್ ಬರ್ತಾ ಇರುತ್ತೆ. ಎಷ್ಟೇ ನೆಗೆಟಿವ್ ಸಿಚುಯೇಷನ್ಸ್ ಇದ್ರೂ ಕೂಡ ಅದ್ರ ಬಗ್ಗೆ ಪಾಸಿಟಿವ್ ಫೀಲ್ ಬರ್ತಾ ಇರುತ್ತೆ. ಇನ್ ಕೇಸ್ ನೀವು ಮನಿ ಮಾಡ್ತಿದ್ರೆ ಬ್ಯಾಂಕಿಗೆ ಲೈಕ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇಡ್ಬೋದು. ನೀವೇನಾದರೂ ಜಾಬ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ನಿಮ್ಮ ಲಿಂಕ್ಡ್ಇನ್ ಅಕೌಂಟಿಗೆ ಇಟ್ಕೋಬೋದು. ಅಥವಾ ನೀವೇನಾದರೂ ಜಾಬ್ಸಿಗೆ ಅಪ್ಲೈ ಮಾಡ್ತೀರಾ ಅಲ್ವಾ, ಅವಾಗ ಅಕೌಂಟ್ ಓಪನ್ ಮಾಡ್ತೀರಲ್ಲ ಕಂಪ್ನೀಸಲ್ಲಿ, ಆವಾಗ ಪಾಸ್ವರ್ಡ್ ಆಗಿ ಇಟ್ಕೋಬೋದು. ಇನ್ ಕೇಸ್ ನೀವು ಕಾಲೇಜಸ್ಗೆ, ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ, ಅಪ್ಲೈ ಮಾಡುವಾಗ ಅವ್ರದ್ದು ವೆಬ್ಸೈಟಲ್ಲಿ ಅಕೌಂಟ್ ಓಪನ್ ಮಾಡಬೇಕಲ್ಲ, ಅವಾಗ ಇಟ್ಕೋಬೋದು. ಬಟ್ ಸೋಲ್
ರೂಮ್ಮೇಟ್ಸ್ಗೆ ಆಗಲಿ ಅಥವಾ ಪಾರ್ಟ್ನರ್ಗೆ ಆಗಲಿ ಇನ್ನೂ ಬೇರೆ ಎಷ್ಟೊಂದು ವಿಷಯಸಿಗೆ ಏನಾದರೂ ನಮ್ಗೆ ಆ ಥರ ಇಲ್ಲ ಅಂದರೆ ಫೋನ್ ಪಾಸ್ವರ್ಡ್ ಈಸ್ ರಿಯಲಿ ಗ್ರೇಟ್ ಆಪರ್ಚುನಿಟಿ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ. ಇನ್ನೊಂದು ಟಿಪ್ ಹೇಳ ಏನಂತ ಅಂದರೆ ಪಾಸ್ವರ್ಡ್ ನಿಮ್ಗೆ ಏನು ಬೇಕೋ ಅದನ್ನು ಇಡ್ತೀರಾ, ಅದು ಓಪನ್ ಆದ ತಕ್ಷಣ ಅದ್ರದ್ದು ರಿಲೇಟೆಡ್ ಆಗಿರೋದು ವಾಲ್ಪೇಪರ್ನ ಹಾಕ್ಕೊಳ್ಳಿ. ಸೊ ಅದೇನಾಗುತ್ತೆ ಅಂತ ಅಂದರೆ ನೀವು ಪಾಸ್ವರ್ಡ್ ಟೈಪ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಅನ್ಲಾಕ್ ಆಗಿ ನಿಮ್ಮ ವಿಶ್ ಇದೆ ಅದು ಕಾಣುತ್ತೆ. ಸೊ ಅದು ಕೂಡ ಕಾನ್ಷಿಯಸ್ಲಿ ನಮ್ಮ ಮೈಂಡಿಗೆ ಹೇಳುತ್ತೆ ಇದು ಆಲ್ರೆಡಿ ನಿನ್ನ ಲೈಫಲ್ಲಿ ಇದೆ ಅಂತ ಅಂದ್ಬಿಟ್ಟು. ಯಾವಾಗ ನೀವು ಪಾಸ್ವರ್ಡ್ನ ಟೈಪ್ ಮಾಡಿ ಅದು ವರ್ಕ್ ಆಗಿ ನೀವು ವಾಲ್ಪೇಪರಲ್ಲಿ ನಿಮ್ಮ ಡ್ರೀಮ್ನ ಆಲ್ರೆಡಿ ನೋಡ್ತೀರಾ ಅಲ್ಲ, ಮೈಟ್ ಯೂಸ್ ವಾಲ್ಪೇಪರ್ನ ನೀವೇನು ಮಾಡ್ಬೋದು ಅಂತ ಅಂದರೆ ಅಫರ್ಮೇಷನಾಗಿ ಬರ್ಕೋಬೋದು. ಐ ಆಮ್ ಆಲ್ರೆಡಿ ವರ್ಕಿಂಗ್ ಸೊ ಆ್ಯಂಡ್ ಸೊ ಕಂಪನಿ ಅಂತ, ಅಥವಾ ಐ ಆಮ್ ಅರ್ನಿಂಗ್ ಇಷ್ಟು ಮನಿ ಅಂತ. ಇನ್ ಕೇಸ್ ನಿಮಗೆ ನಾನು ವಾಲ್ಪೇಪರ್ ಬೇರೆ ಯಾರಾದರೂ ನೋಡ್ತಾರೆ, ನಾನು ಅದನ್ನ ಇಟ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನಿಮಗೆ ಯಾವುದು ಹತ್ರ ಅನ್ಸುತ್ತಲ್ಲ ಆ ಡ್ರೀಮಿಗೆ ರಿಲೇಟೆಡ್ ಆಗಿರೋ ಇಮೇಜಸ್ ಇರುತ್ತಲ್ಲ, ರಿಚ್ ಆಗಬೇಕು ಅಂತ ಅಂದರೆ ವುಮೆನ್ ಫುಲ್ ಗರ್ಲ್ಸ್ ಎಲ್ಲ ಹಾಕ್ಕೊಂಡಿರೋದು, ಲಕ್ಸುರಿಯಸ್ ಆಗಿ ಲೈಫ್ ಲೀಡ್ ಮಾಡ್ತಿರೋದು ಅದನ್ನು ಹಾಕೋಬೋದು. ಅದೆಲ್ಲ ವಾಲ್ಪೇಪರ್ಸ್ನ ಹಾಕೋಬೋದು. ಇನ್ ಕೇಸ್ ನೀವೇನಾದರೂ ಸೋಲ್ಮೇಟ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಯಾವುದಾದ್ರೂ ಬರ್ಡ್ ಪೇರ್ನ ಹಾಕೋಬೋದು, ಇಲ್ಲ ನಿಮ್ಗೆ ಇಷ್ಟ ಆಗಿರೋ ಅನಿಮಲ್ಸ್ದು ಪೇರ್ ಹಾಕೋಬೋದು, ಅಥವಾ ಹ್ಯೂಮನ್ ಬೀಯಿಂಗ್ಸ್ದೇ ಪೇರ್ ಹಾಕೋಬೋದು. ಅದು ಹಿಂದೆಯಿಂದ ಬರುತ್ತಲ್ಲ, ಫೇಸ್ ಕಾಣಲ್ಲ ಆ ಥರ ಇಮೇಜಸ್, ಇಲ್ಲ ರಾಧಾಕೃಷ್ಣ, ರಾಮ, ಸೀತಾ ಆ ಥರ ಕೂಡ ಹಾಕೋಬೋದು. ಐ ಹೋಪ್ ಈ ಟೆಕ್ನಿಕ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಯಾವುದೇ ರೀತಿ ಎಫರ್ಟ್ಸ್ ಹಾಕಂಗಿಲ್ಲ, ಜಸ್ಟ್ ಪಾಸ್ವರ್ಡ್ ಸೆಟ್ ಮಾಡೋದು. ನಿಮ್ದು ಏನಿದೆ ಡ್ರೀಮು ಅದಕ್ಕೆ ಆ ಪಾಸ್ವರ್ಡು ಅನ್ಲಾಕ್ ಮಾಡುತ್ತೆ. ಯಾವುದೇ ರೀತಿ ಡಿಫಿಕಲ್ಟೀಸ್ ಇದ್ರೂ ಕೂಡ ನಿಮಗೆ ಅನ್ಲಾಕ್ ಮಾಡಿ ನಿಮ್ಮ ಡ್ರೀಮಿಗೆ ತಲುಪೋ ಥರ ಸಹಾಯ ಮಾಡುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ. ಲೈಕ್ ಮಾಡಿ ಈ ವಿಡಿಯೋನ ಇಷ್ಟ ಆಗಿದ್ರೆ. ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಒಪಿನಿಯನ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.